ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಕನಸು ನನಸಾಗ್ತಾ ಇದ್ದು ಪಕ್ಷ ಸಂಕಷ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪಕ್ಷದ ಬೆನ್ನಿಗೆ ನಿಂತಿದ್ದಂತಹ ಪಕ್ಷದ ನಿಷ್ಠನಿಗೆ ವರಿಷ್ಠರು ಬಹುಪರ ಕೇಳಿದ್ದಾರೆ. ಹಾಗಾದ್ರೆ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದಂತಹ ಡಿಕೆಶಿ ಪಕ್ಷ ನಿಷ್ಠನಾಗಿ ಬದಲಾಗಿದ್ದಾದ್ರೂ ಹೇಗೆ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸಾಮಾನ್ಯ ಕಾರ್ಯಕರ್ತನಿಂದ ಅನಿವಾರ್ಯ ನಾಯಕ. ಕನಕಪುರ ಬಂಡೆ ಅಂದ್ರೆ ಕಾಂಗ್ರೆಸ್ ಪಾಲಿಗೆ ಪಕ್ಷನಿಷ್ಠ. ಟ್ರಬಲ್ ಶೂಟರ್ಗೆ ಹೈಕಮಾಂಡ್ ಬಹುಪರ. ಕಾಂಗ್ರೆಸ್ಗೆ ಕಷ್ಟಕಾಲದಲ್ಲಿ ಕೈ ಹಿಡಿದ ಟ್ರಬಲ್ ಶೂಟರ್ ಆಸೆ ಕೊನೆಗೂ ಈಡೇರ್ತಾ ಇದೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆಶಿ ಆಯ್ಕೆಯಾಗಿದ್ದು ಮುಖ್ಯಮಂತ್ರಿ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬುಧವಾರ ಸಂಜೆ ಡಿಸಿಎಂ ಹುದ್ದೆಯಿಂದ ಬಡ್ತಿ ಪಡೆದ ಡಿಕೆಶಿ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯೇರೋದಕ್ಕೆ ಅಣಿಯಾಗಿದ್ದಾರೆ. ಹೌದು, ಡಿಕೆ ಶಿವಕುಮಾರ್ ಸಾಧನೆಯ ಹಿಂದೆ ಕಲ್ಲು ಮುಳ್ಳಿನ ಹಾದಿಯ ಪ್ರಯಾಣಗಳಿದೆ, ನಿದ್ದೆ ಇಲ್ಲದ ರಾತ್ರಿಗಳಿದೆ, ಪಕ್ಷ ಉಳಿಸಿಕೊಳ್ಳೋದಕ್ಕೆ ಮಾಡಿದ ಹೋರಾಟಗಳಿವೆ. ಈ ಶ್ರಮಕ್ಕೆ ಪ್ರತಿಫಲ ಎನ್ನುವಂತೆ ಈಗ ಹೈಕಮಾಂಡ್ ಕೂಲಿ ಕೊಟ್ಟಿದೆ. ಅಂಜಿಕೆ ಅಳುಕು ಇಲ್ಲದ ಗುಣ, ಹಿಂಜರಿಕೆ ಇಲ್ಲದ ಮುನ್ನುಗ್ಗುವ ಮನೋಬಲ, ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಪಕ್ಷದ ಪರ ನಿಲ್ಲುವ ಕಮಿಟ್ಮೆಂಟ್ ಡಿಕೆಶಿಯನ್ನ ಮುಖ್ಯಮಂತ್ರಿ ಸ್ಥಾನದವರೆಗೂ ತಂದು ನಿಲ್ಲಿಸಿದೆ. ಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರ ಅನುಭವ ಈಗ ಅವರ ಜೊತೆಗೆ ನಿಂತಿದೆ. ದಿನದಿಂದ ದಿನಕ್ಕೆ ರಾಜಕೀಯದಲ್ಲಿ ಮಾಗುತ್ತಾ ಇಂದು ಪಕ್ವಗೊಂಡ ಹಣ್ಣಾಗಿ ಅತಿ ದೊಡ್ಡ ಹುದ್ದೆಗೇರ್ತಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಾಗಿ ರಾಜಕೀಯ ಜೀವನ ಆರಂಭಿಸಿದ ಡಿಕೆ ಶಿವಕುಮಾರ್ ತಮ್ಮ ನೇರ ನಿಷ್ಠೂರ ಮಾತುಗಳಿಂದಲೇ ಎದುರಾಳಿಗೆ ಸಿಂಹ ಸ್ವಪ್ನ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬವನ್ನ ಎದುರು ಹಾಕಿಕೊಂಡು ರಾಜಕೀಯದಲ್ಲಿ ನೆಲೆವೂರಿದ್ದು ಅಲ್ಲದೆ ಪ್ರಮುಖ ಒಕ್ಕಲಿಗ ನಾಯಕನಾಗಿ ಬೆಳೆದು ನಿಂತಿದ್ದಾರೆ. ಇನ್ನು ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲೂ ಡಿಕೆಶಿ ಹೈಕಮಾಂಡ್ಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದು ಈಗ ಇತಿಹಾಸ. ಅದರ ಬಗ್ಗೆ ನೋಡೋದಾದ್ರೆ ಡಿಕೆಶಿ ಹೋರಾಟದ ಹಾದಿ. 2002ರಲ್ಲಿ ಮಹಾರಾಷ್ಟ್ರದ ವಿಲಾಸರಾವ್ ದೇಶಮುಖ್ ಸರ್ಕಾರಕ್ಕೆ ಆಪತ್ತು. ಅಂದು ಕಾಂಗ್ರೆಸ್ ಸರ್ಕಾರದ ನೆರವಿಗೆ ಧಾವಿಸಿದ್ದು ಡಿಕೆ ಶಿವಕುಮಾರ್. ಮಹಾರಾಷ್ಟ್ರದ ಕಾಂಗ್ರೆಸ್ ಶಾಸಕರಿಗೆ ಬೆಂಗಳೂರಿನಲ್ಲಿ 10 ದಿನ ಆತಿಥ್ಯ. 2017ರಲ್ಲಿ ರಾಜ್ಯಸಭೆಗೆ ಅಹಮದ ಪಟೇಲ್ ಸ್ಪರ್ಧಿಸಿದಾಗಲೂ ಸವಾಲ್. ಗುಜರಾತ್ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ನಲ್ಲಿ ಇರಿಸಿದ್ದು ಇದೇ ಡಿಕೆಶಿ. ಆ ಮೂಲಕ ಕಾಂಗ್ರೆಸ್ ಪಕ್ಷದ ಬಲ ಕಾಪಾಡುವ ತಂತ್ರದಲ್ಲಿ ಡಿಕೆ ಯಶಸ್ವಿ. 2018ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆ. ದೋಸ್ತಿ ಸರ್ಕಾರ ರಚನೆಯಲ್ಲೂ ಡಿಕೆ ಶಿವಕುಮಾರ್ ಪ್ರಮುಖ ಪಾತ್ರ. 2024ರಲ್ಲಿ ರಾಜ್ಯಸಭಾ ಚುನಾವಣೆ ವೇಳೆ ಹಿಮಾಚಲ ಪ್ರದೇಶದಲ್ಲಿ ಭಿನ್ನಮತ. ಕಾಂಗ್ರೆಸ್ನ 6 ಶಾಸಕರು ಅಡ್ಡ ಮತದಾನಕ್ಕೆ ಮುಂದಾಗಿದ್ದಾಗ ಮಧ್ಯಪ್ರವೇಶ. ಹಿಮಾಚಲ ಪ್ರದೇಶದ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶಮನಗೊಳಿಸಿದ್ದು ಡಿಕೆಶಿ. ಇಷ್ಟೆಲ್ಲ ಕಸರತ್ತುಗಳ ಮೂಲಕ ರಾಜಕೀಯ ಪಟ್ಟು ಪ್ರದರ್ಶಿಸಿದ ಡಿಕೆ ಶಿವಕುಮಾರ್ ಈಗ ಬರೀ ನಾಯಕನಾಗಷ್ಟೇ ಉಳಿದಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ನಡೆಸಿದ ಅನೇಕ ಹೋರಾಟಗಳ ಮುಂಚೂಣಿಯನ್ನು ವಹಿಸಿದ್ರು. ಕಾಂಗ್ರೆಸ್ನ ಹೋರಾಟಗಳಿಗೆ ಸದಾ ಹೆಗಲು ಕೊಟ್ಟು ದುಡಿದ ಡಿಕೆಶಿಗೆ ಪಕ್ಷ ಈಗ ಕೂಲಿ ಕೊಟ್ಟಿದೆ. ಆ ಮೂಲಕ ಡಿಕೆ ಅವರ ಕನಸು ನನಸು ಮಾಡಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.